ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಲೆ ಗ್ಯಾಸ್ ಕನ್ನಡ. ಇವತ್ತೊಂದು ಸಿಂಪಲ್ ಆಗಿರುವಂಥ ಈವ್ನಿಂಗ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತೇಳಿದ್ರೆ ಫಸ್ಟ್ ಬಂದುಬಿಟ್ಟು ನಾನು ಒಂದು ಉಳ್ಳಾಗಡ್ಡಿಯನ್ನು ಹೆಚ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದೆರಡು ಮೆಣಸಿಕಾಯನ್ನು ಸಹ ನಾನು ಇದಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಬೇಕಾಗ್ತದೆ ಇದನ್ನು ಮಾಡಲಿಕ್ಕೆ. ಅದು ಹೇಗೆ ಮಾಡೋದು ಏನು ಅಂತೇಳಿ ನಾವು ನೋಡೋಣ. ಫಸ್ಟ್ ಬಂದುಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಶೇಂಗಾ ಕಾಳು ಅಥವಾ ಕಡಲೆ ಬೀಜ ಅಂತೇಳಿ ಹೇಳ್ತೇವೆ, ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ. ಎಷ್ಟಪ್ಪ ಅಂತೇಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಥವಾ ಖಡಕ್ ಆಗಬೇಕು ಇದು ಕಾಳು, ಆ ಟೈಪಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತೇನೆ. ಇದು ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನೂ ಕೂಡ, ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರ್ತದೆ ಮೆಣಸಿನ್ಕಾಯಿದು. ಹಾಗಾಗಿ ನಾನು ಇದಕ್ಕೆ ಮೆಣಸಿನ್ಕಾಯಿಯನ್ನು ಸಹ ನಾನು ಇದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತೇನೆ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು, ಯಾವುದೇ ರೀತಿ ಇದಕ್ಕೆ ಟೈಮ್ ಕೂಡ ಹಿಡಿಯೋದಿಲ್ಲ, ಒಂದು 2 ಮಿನಿಟ್ಸಲ್ಲಿ ನಾವು ಮಾಡುವಂಥದ್ದು. ಇದಕ್ಕೆ ನಾನು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೇನೆ. ಇದು ತುಂಬ ಸಿಂಪಲ್ ಮಾಡೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೇನೆ. ಮತ್ತು ಇದಕ್ಕೆ ಅರಿಶಿನ ಪುಡಿಯನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಅರಿಶಿನ ಹುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ. ಹಾಗಾಗಿ ಇಲ್ಲೇ ಎಣ್ಣೆಯಲ್ಲಿ ನಾನು ಹಾಕ್ಕೊಂಡಿರ್ತೇನೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಮತ್ತೆ ಬಂದುಬಿಟ್ಟು ನಾನು ಸಣ್ಣದಾಗಿ ಜಜ್ಜಿಟ್ಕೊಂಡಂತಹ ಬೆಲ್ಲವನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಕೊಡುವಂಥದ್ದು ಇದು. ಇದಕ್ಕೆ ನಾವು ಮೈಸೂರು ಮಂಡಕ್ಕಿ ಅಂತ ಹೇಳಿ ಕರಿತೇವೆ ಇದಕ್ಕೆ. ಇದು ತುಂಬ ಟೇಸ್ಟಾಗಿ ಬರ್ತದೆ. ಬೆಲ್ಲ ಕರಗುವಷ್ಟು ಇದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇದು ಇವಾಗ ಆಗಿದೆ ಚೆನ್ನಾಗಿ, ಬೆಲ್ಲ ಎಲ್ಲ ಕರಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೆಳಗೆ ತೊಗೊತೇನೆ. ಇವಾಗ ಇದಕ್ಕೆ ಬಂದುಬಿಟ್ಟು ಮಂಡಕ್ಕಿಯನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಈ ಟೈಪಿನ ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ. ಅದು ಎಷ್ಟು ಹಿಡ್ದಿದೆ ಅಷ್ಟನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನನಗೆ ಎಷ್ಟು ಮಂಡಕ್ಕಿ ಹಿಡ್ದಿದೆ ಅಷ್ಟನ್ನು ನಾವು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಲಾಸ್ಟಿಗೆ ಕೊನೆಯಲ್ಲಿ ಬಂದುಬಿಟ್ಟು ನಾವು ಪುಟಾಣಿ ಹಿಟ್ಟನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಇದಕ್ಕೆ ಮೇನ್ ಬಂದುಬಿಟ್ಟು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಈ ಮಂಡಕ್ಕಿಯನ್ನು ಮಾಡಲಿಕ್ಕೆ ನಮಗೆ ಬೇಕಾದದ್ದು. ತುಂಬ ಟೇಸ್ಟಾಗಿ ಕೊಡುವಂಥದ್ದು, ತುಂಬ 2 ಮಿನಿಟ್ಸಲ್ಲೇ ಮಾಡುವಂಥದ್ದು, ತುಂಬ ಬೇಗ ಆಗ್ತದೆ ಇದು. ಆದಷ್ಟು ಇದನ್ನು ಸಂಜೆ ಟೈಮಲ್ಲಿ ಟೀ ಒಟ್ಟಿಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಕೊಡ್ತದೆ. ಒಂದೆರಡು ಉಳ್ಳಾಗಡ್ಡಿ ಮತ್ತು ಮೇಲೆ ದಾಣಿ ಮತ್ತು ಸೈಡಲ್ಲಿ 1-2 ಮೆಣಸಿನ್ಕಾಯಿ ನಾನು ಫಸ್ಟು ಕರೆದಿದ್ನಲ್ಲ ಎಣ್ಣೆಯಲ್ಲಿ, ಆ ಟೈಪ್ ಮೆಣಸಿನ್ಕಾಯಿನ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಕೊಡುವಂಥದ್ದು ಇದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಹಲವು ಈವ್ನಿಂಗ್ ರೆಸಿಪಿಗಳನ್ನು ಮಾಡಿದ್ದೀನಿ, ಮೊದಲೇ ಅಪ್ಲೋಡ್ ಸಹ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು. ತುಂಬ ಬೇಗನೆ ಆಗುವಂಥದ್ದು ಸ್ನ್ಯಾಕ್ಸ್ಗಳ ವಿಡಿಯೋಗಳನ್ನು ಸಹ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೇನೆ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಕೊಟ್ಟಿರ್ತೇನೆ. ಅವುಗಳನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಈ ಥರ ಮಂಡಕ್ಕಿಯನ್ನು ಇನ್ನೊಂದು ಟೈಪಲ್ಲಿ ಸಹ ನಾವು ಮಾಡ್ಕೋಬೋದು. ಏನಪ್ಪ ಅಂತೇಳಿದರೆ ಗ್ಯಾಸ್ ಯೂಸ್ ಮಾಡದೆ ಇದನ್ನು ನಾವು ಇನ್ನೊಂದು ಟೈಪಲ್ಲಿ ಸಹ ನಾವು ಮಾಡ್ಕೋಬೋದು. ಅದನ್ನು ಸಹ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರೀತಿ ನಾವು ಗ್ಯಾಸ್ ಯೂಸ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಇದನ್ನು ನಾವು ಸಿಂಪಲ್ಲಾಗಿ ಸಹ ನಾವು ಮಾಡ್ಕೋಬೋದು ಇನ್ನೊಂದು ಟೈಪಲ್ಲಿ. ಅದು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.